ನಾವು ರೆಡಿ ಆದ್ರೆ ಇವ್ರ ಮನೆಯಿಂದ ರೆಡಿಯಾಗಿ ಆಚೆ ಬರಲ್ಲ. ಹೌದಂತ ಹೇಳಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಬ್ಬದ ಹಿಂದಿನ ದಿನದ ವ್ಲಾಗು. ನಾವು ಬೆಳಗ್ಗೆನೇ ಎದ್ದು ಹೂವು ಮಾರ್ಕೆಟ್ಗೆ ಹೋಗಿದ್ದು ಹೂವು ತೊಗೊಬರೋಕ್ಕೆ ಅಂತ. ಏಕೆಂದರೆ ಇವತ್ತು ನಮ್ಮದು ಮನೆ ದೇವ್ರದ್ದು ಭಂಡಾರದ ಪೆಟ್ಟಿಗೆ ಕೂಡ ಬರ್ತಾ ಇತ್ತು. ಅದಕ್ಕೆಲ್ಲ ಪೂಜೆ ಮಾಡೋದಕ್ಕೆ ಮಲ್ಲಿಗೆ ಹೂ ನಾರ ಎಲ್ಲ ಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ಹಾಗೆ ಈಗ ಹಬ್ಬ ಸೀಸನ್ ಅಲ್ವಾ, ಸೊ ನಾವು ಮನೆ ಹತ್ರ ಎಲ್ಲ ತೊಗೊತೀವಿ ಅಂದರೆ ಒಂದು ಹಾರಕ್ಕೆ ಏನಿಲ್ಲ ಅಂದರೆ 600-700 ರೂಪಾಯಿ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಎಲ್ಲರೂ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಸೊ ಅಲ್ಲೇನೆ ಹೋಗಿದ್ವು. ಸೊ ನಮಗೊಂದು ಹಾಗೆ ನಮ್ಮ ಅತ್ತಿಗೆ ಮನೆ ಅವರು ಕೂಡ, ಸೊ ನಮ್ಮಿಬ್ರದ್ದು ಒಂದೇ ಮನೆ ದೇವರಾಗಿರೋದ್ರಿಂದ ಸೊ ನಾವು ಇಬ್ಬರು ಹೋಗಿದ್ವು ತೊಗೊಂಬರೋದಕ್ಕೆ ಅಂತ. ಸೊ ಒಳ್ಳೆ ಹೂವಿನ ಹಾರನೇ ಸಿಕ್ತು. ಬೆಳಗ್ಗೆನೆ ಫ್ರೆಶ್ ಆಗಿತ್ತು. ಓಕೆ ಅಂದರೆ ತುಂಬ ಜಾಸ್ತಿ ಏನು ಪ್ರೈಸ್ ಇಲ್ಲ. ಪ್ರೈಸ್ ಹೇಳಿದ್ರು ನಾವು ಬಾರ್ಗಿನ್ ಮಾಡಿ ಸೊ ಸ್ವಲ್ಪ ಕಮ್ಮಿಗೇನೆ ತೊಗೊಂಡ್ವು. ಹಾಗೆಯೇ ದೇವ್ರಿಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಬರೋದಕ್ಕೆ, ಅಂದರೆ ಪೂಜೆಗೆ ಸಂಜೆ ಪೂಜೆ ಇರುತ್ತೆ, ಪೂಜೆಗೆ ಏನೇನು ಬೇಕೋ ಅಷ್ಟು ಶಾಪಿಂಗ್ ಮಾಡ್ಕೊಬರೋದಕ್ಕೆ ಅಂತ ನಾವು ಬೆಳಗ್ಗೆನೆ ಕ್ಯೂಟಿನ ರುದ್ದಿನ ಬಾಸನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಸೊ ನಾವು ಹೋದ್ವು ಅಲ್ಲಿಗೆ. ಇದು ಬಂದುಬಿಟ್ಟು ಮಾರ್ಕೆಟ್ ಇರೋದು ಏಷ್ಯನ್ ಮಾಲ್ ಅಪೋಸಿಟ್. ಏಷ್ಯನ್ ಮಾಲ್ ಇದೆಯಲ್ಲ, ಮಾಲ್ ಆಫ್ ಏಷ್ಯಾ, ಅದರ ಆಪೋಸಿಟೇ ಇರೋದು. ಸೊ ಇಲ್ಲಿ ಹಳ್ಳಿಯಿಂದ ಬಂದು ಎಲ್ಲ ಸೇಲ್ ಮಾಡ್ತಾರೆ. ಎಕ್ಸ್ಪೆಷಲಿ ಹೂವು ಎಂತೂ ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಫ್ರೆಶ್ ಹೂವುಗಳು ಸಿಗುತ್ತೆ. ಇನ್ನು ಯುಗಾದಿ ಬೇರೆ ನೆಕ್ಸ್ಟ್ ಡೇ ಇದ್ದಿದ್ದಕ್ಕೇ ಹೂವು ರೇಟ್ ಎಲ್ಲ ಫುಲ್ಲು ಜಾಸ್ತಿ ಇತ್ತು. ಲಾಸ್ಟ್ ವೀಕ್ ಎಲ್ಲ ತುಂಬಾ ಕಮ್ಮಿ ಇತ್ತು ಹೂವು. ಬಟ್ ಒಂದು ವೀಕ್ ಎಲ್ಲ ತಂದಿಟ್ಕೊಂಡ್ರೆ ಇವಾಗ ಬೇಸಿಗೆ ಕಾಲ ಅಲ್ವಾ, ಸೊ ಬಿಸಿಲಿಗೆ ಇರೋದಿಲ್ಲ. ಫ್ರಿಜ್ಜಲ್ಲಿ ಇಟ್ರೂ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಫ್ರೆಶ್ಶೇ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವು. ಇವಾಗ ನೋಡಿದ್ರೆ ಹೂವು ಡಬಲ್ ಆಗೋಗಿತ್ತು. ಇನ್ನು ನೆಕ್ಸ್ಟ್ ಡೇ ಹಬ್ಬ ಇದ್ದಿದ್ದಕ್ಕೆ ಸೊ ಒಂದೇ ಸಲ ಎಲ್ಲದಕ್ಕೂ ಹಬ್ಬಕ್ಕೆ ಸೇರಿಸಿ ಮತ್ತು ಇವತ್ತು ಪೂಜೆಗೆ ಸೇರಿಸಿ ಎಲ್ಲ ತೊಗೊಳ್ಳೋಣ ಅಂತ ಹೋದ್ವು. ಇನ್ನು ಮಾವಿನ ಎಲೆ, ಬೇವಿನ ಸೊಪ್ಪು ಇದೆಲ್ಲ ತೊಗೊಬೇಕಾಗಿತ್ತು. ಮಾವಿನ ಎಲೆ ಎಷ್ಟು ಕಡೆ ಹುಡುಕಿದ್ವು, ಎಲ್ಲೂ ಚೆನ್ನಾಗಿ ಸಿಗ್ತಾ ಇರಲಿಲ್ಲ. ಎಲ್ಲ ಚಿಕ್ಕ ಚಿಕ್ಕ ಎಲೆಗಳು, ಅದು ಎಲ್ಲ ಒಂಥರ ಹುಳ ತಿಂದಿರೋ ಥರ ಎಲ್ಲ ಇರ್ತಾ ಇತ್ತು. ಆ ಮಾವಿನ ಎಲೆಗೆ ಒಂದು ಕಟ್ಟಿಗೆ 30 ರೂಪೀಸು. ಬಟ್ 30 ರೂಪೀಸ್ ಕೊಟ್ಟು ತೊಗೊಳ್ಳೋಣ ಅಂದರೆ ಹೂವನೇ ಅದು ಎಲೆಗಳೇ ಚೆನ್ನಾಗಿರ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಹುಡುಕಿ ನಾನೊಂದು 2-3 ಅಂಗಡಿ ಹುಡುಕ್ಬಿಟ್ಟು ಫೈನಲಾಗಿ ಒಂದು ಅಂಗಡಿಗೆ ಓಕೆ ತುಂಬ ಚೆನ್ನಾಗಿದೆ ಅಂತಲ್ಲ, ಒಂದು ಸ್ವಲ್ಪ ಓಕೆ ಇತ್ತು. ಅದೆಲ್ಲ ತೊಗೊಂಡು ಇನ್ನು ಹೂವು ಎಲ್ಲ ತೊಗೊಂಡು ಸೊ ಮನೆ ಕಡೆ ಹೊರಟು ನಾವು ಆಟೋದಲ್ಲಿ ಹೋಗಿದ್ವು. ಎಲ್ಲ ತೊಗೊಂಬರ್ಬೇಕಾಗಿತ್ತಲ್ಲ, ಒಂದೇ ಸಲ ಎತ್ಕೊಂಬರ್ಬೋದು ಅಂದ್ಬಿಟ್ಟು. ಸೊ ಇನ್ನು ಮಡ್ಕೊಳ್ಳೋದಕ್ಕೆ ಹೂವು, ಹಾಗೆ ದೇವ್ರ ಪೂಜೆಗೆ ಹೂವು, ಇನ್ನು ಅಲ್ಲಿ ದೇವರು ಬಂದಾರ ಪೆಟ್ಟಿಗೆ ಪೂಜೆ ಮಾಡೋದಕ್ಕೆ ಅಲ್ಲಿಗೆ ಹೂವು ಎಲ್ಲ ತೊಗೊಂಡು ಇನ್ನು ಅಲ್ಲಿಂದ KPN ಫ್ರೆಶ್ಶಿಗೆ ಹೋಗೋಣ ಅಂದ್ಕೊಂಡು KPN ಫ್ರೆಶ್ಶಿಗೆ ಬಂದ್ವು. ಇಲ್ಲಿ ನಾನು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತೊಗೊಬೇಕಾಗಿತ್ತು. ಅಂದರೆ ಮೈದಾ ಒಬ್ಬಟ್ಟು ಮಾಡೋದಕ್ಕೆ ಆಗಿರ್ಬೋದು, ವಡೆ ಮಾಡೋದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಮನೇಲಿತ್ತು. ಸೊ ಒಂದು ಸಲ ಈ ಥರ ತೊಗೊಂಡೋಗಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 2-3 ಸಲ ಮಾಡ್ಬೋದು. ಹಾಗಾಗಿ ಅಲ್ಲೆಲ್ಲ ತೊಗೊಂಡು ಅಷ್ಟೊತ್ತಿಗೆ ಕ್ಯೂಟಿಗೆ ಎಕ್ಸಾಮ್ ಇತ್ತಲ್ವ, ಸೊ ನಾವು ಮನೆಗೆ ಬರೋಷ್ಟು 11 o'clock ಆಯಿತು. ಇನ್ನು ಕ್ಯೂಟಿನ ಪಿಕ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಾವು ಗಂದಿಗೆ ಅಂಗಡಿಗೆ ಹೋದ್ವು. ಗಂದಿಗೆ ಅಂಗಡಿಲಿ ಪೂಜೆ ಸಾಮಾನೆಲ್ಲ ಕಟ್ಟಿಸ್ಕೊಳಕ್ಕೆ. ಲಾಸ್ಟ್ ಡೇ ಸ್ಕೂಲ್ ಹ್ಯಾಪಿನಾ ನಮ್ಮ ವೃತ್ತಿಗೆ ನೋಡಿ ಲಾಸ್ಟ್ ಡೇ ಸ್ಕೂಲ್ ಅಂತ ಇವತ್ತು ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ಕಳಿಸಿದ್ದಾರೆ. ನಿಮ್ದು ಇನ್ನೂ ಲಾಸ್ಟ್ ಡೇ ಅಲ್ಲಿ, ಇನ್ನೂ ಎಕ್ಸಾಮ್ ನಡೀತಾ ಇದೆ ತಾನೆ. ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಟ್ರಾ? ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಟ್ರಾ? ನಾನ್ ಬಾಸು ಕೊಟ್ಟಿಲ್ಲ. ಚಾಕ್ಲೇಟ್ ಇವಳು ಬೇಡ ಅಂದು. ಸರಿ ನಾನು ಒಂದು ಇಟ್ಕೊಂಡಿದ್ದೆ, ಹೋಗ್ಲಿ ಬಿಡು. ಚಾಕ್ಲೇಟ್ ಇಷ್ಟ ಇಲ್ಲ ತಾನೆ? ಇಟ್ಕೊಂಡಿದ್ದೆ. ರೊಟ್ಟಿ ಕೇಳ್ತಾಳಂತ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಕೊಟ್ರೆ ಚಾಕ್ಲೇಟ್ ಐತೆ ಅಂತ ತಿನ್ಸಕೋರಿ ಬೇಡ ನಂಗೆ ಅಂತ. ಹೊಸ ಹಾಯ್ ಮಾಡು. ಹೊಸ
ಏ ಸಿಂಗರು ಏನು ನೀನೊಂದು ಹಾಡು ಹೇಳಲ್ವಲ್ಲ ಹಾಂ ನಮ್ಮ ಮನೆಗೆ ನೋಡಿ ಸಿಂಗರ್ ಬಂದಿದ್ದಾರೆ. ನೆಕ್ಸ್ಟ್ ಸೀಸನ್ ಸರಿಗಮಪ್ಪ ಅದು ಏನಂತಾರೆ ಅದಕ್ಕೆ ಕನ್ಸ್ಟೆಂಟ್ ಎಂತ ಏನೋ ಅದು ಹೇಳ್ತಾರೆ. ನೆಕ್ಸ್ಟ್ ಸರಿಗಮಪ್ಪಗೆ ನೀನು ಇನ್ನೂ ಸೀಸನ್ಗಳು ಹೋಗ್ಬೇಕು. ಮತ್ತೆ ಮನೆಗೆ ಬಂದು ಸಾಮಾನೆಲ್ಲ ಇಟ್ಬಿಟ್ಟು ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದಿದ್ದ. ಅವನಿಗೆ ಜ್ಯೂಸ್ ಎಲ್ಲ ಮಾಡಿಕೊಟ್ಬಿಟ್ಟು ಮತ್ತೆ ಅವನ್ನ ಕರ್ಕೊಂಡು ನಾವು ಸ್ಟಿಚಿಂಗ್ ಅಂಗಡಿ ಹತ್ರ ಹೋಗಿದ್ದು, ಟೈಲರ್ ಹತ್ರ. ಲಾಸ್ಟ್ ಟೈಮ್ ನನ್ನ ತಂಗಿ ಬಂದಿರಲ್ಲ, ಅವರು ಇಲ್ಲಿ ಬ್ಲೌಸ್ನ ಕೊಟ್ಬಿಟ್ಟು ಹೋಗಿದ್ರು ಹೊಲಿಯೋದಕ್ಕೆ ಅಂತ. ಅಂದರೆ ಅವರು ಮದುವೆ ಬ್ಲೌಸ್ ಕೊಡೋದಕ್ಕೆ ಫಸ್ಟ್ ನಾರ್ಮಲ್ ಬ್ಲೌಸ್ ಕೊಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕೊಟ್ಬಿಟ್ಟು ಹೋಗಿದ್ರು. ಸೊ ಆ ಬ್ಲೌಸ್ ಎಲ್ಲ ಸ್ಟಿಚ್ ಆಗಿತ್ತು ಸರಿ ಅಂತ ಅವರು ಕೂಡ ಹಬ್ಬಕ್ಕೆ ಹಾಕೊಳ್ಳೋದಕ್ಕೆ ಅಂತ ಕಳಿಸಿದ್ರು ನನ್ನ ತಮ್ಮನ. ಅವನು ಕೂಡ ಬಂದು ಬ್ಲೌಸ್ ಎಲ್ಲ ತೊಗೊಂಡು ಹೋದ. ಸೊ ಇವಾಗ ಎಲ್ಲ ತೊಗೊಂಡು ಮನೆಗೆ ಬಂದ್ವು. ನಾವೆಲ್ಲ ತಗೊಬರೋ ವರ್ಷಕ್ಕೆ ಅವ್ರ ಸ್ಕೂಲ್ ಕೂಡ ಬಿಟ್ಟಿತ್ತು. ಅವ್ರ ಸ್ಕೂಲಿಗೆ ಬಿಟ್ಬಿಟ್ಟು ಸೊ ತೊಗೊಂಬರೋದಕ್ಕೆ ಹೋಗಿದ್ರು. ಎಕ್ಸಾಮ್ ಇತ್ತಲ್ಲ, ಸ್ವಲ್ಪ ಬೇಗ ಬಿಡ್ತಾ ಇದ್ದಾರೆ. ಬಿಟ್ಟು ಹಾಗೇನೆ ಮನೆಗೆ ಏನೇನು ಬೇಕು ನಾಳೆ ಹಬ್ಬಕ್ಕೆ ಬೇಕಾಗಿರೋದು ಎಲ್ಲ ತೊಗೊಬಂದ್ವು. ಆದರೆ ಮಾವಿನ ಎಲೆ ಒಂದು ಚೆನ್ನಾಗಿರೋದು ಎಲ್ಲೂ ಸಿಗಲಿಲ್ಲ, ಎಷ್ಟೊಂದು ಹುಡುಕಿದ್ದೀವಿ. ಸೊ ಚೆನ್ನಾಗಿ ಕರೆಕ್ಟಾಗಿ ಎಲೆಗಳಿರೋದು ದೊಡ್ಡದೆಲ್ಲ ಸಿಕ್ಕಿಲ್ಲ. ಅಲ್ಲಿ ಫುಲ್ಲು ಶಾಪಿಂಗ್ ಇದರಲ್ಲೆಲ್ಲ ಹುಡುಕಿದ್ವು, ಸಿಕ್ಕಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಹುಡುಕಿ ಚೆನ್ನಾಗಿರೋದು ನೋಡಿ ತೊಗೊಬಂದಿದ್ದೀವಿ. ಹಾಗೆಯೇ ನಾಳೆಗೆ ಬೇಕಾಗಿರೋ ಹೂವು ಆಗಿ ಇವತ್ತಿಗೂ ಕೂಡ ಹೂವೆಲ್ಲ ಜಾಸ್ತಿ ಬೇಕಾಗಿತ್ತು. ಹಾಗಾಗಿ ಹೂವು, ಸೊ ಮಲ್ಲಿಗೆ ಹಾರಗಳು, ಸೊ ಹಿಂಗೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮಲ್ಲಿಗೆ ಹೂವು, ಸೊ ಹಾಗೆ ಸ್ವಲ್ಪ ಬಿಡಿ ಹೂವು ಎಲ್ಲ ತೊಗೊಬಂದೆ. ಇನ್ನು ಬಾಳೆ ಪೂಜೆಗೆ ಬೇಕಾಗಿರೋ ಸಾಮಾನುಗಳು, ಇನ್ನು ನಾಳೆ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಸೊ ಅದು ಕೂಡ ಖಾಲಿಯಾಗಿತ್ತು. ಅಂದರೆ ಸ್ವಲ್ಪ ಮನೇಲಿರುತ್ತೆ. ಸೊ ಇನ್ನೂ ಸ್ವಲ್ಪ ಸಾಕಾಗಲ್ಲ ಅಂದ್ಬಿಟ್ಟು ಸೊ ಅದು ಕೂಡ ಎಲ್ಲ ತೊಗೊಂಡು ಬಂದೆ. ಇವತ್ತು ಬೆಳಗ್ಗೆ ಹೋಗಿದ್ದು, ಇವಾಗ ಆಲ್ಮೋಸ್ಟ್ 1:30 ಆಗ್ತಾಯಿದೆ. ಮನೆಗೆ ಇವೆಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಒಂದೊಂದು ಕಡೆ ಸುತ್ತಿದ್ದು ಹೂವು ಎಲ್ಲ ಒಂದೊಂದು ರೇಟ್ ಇರುತ್ತೆ ಒಂದೊಂದು ಕಡೆ. ಸೊ ಫುಲ್ಲು ಲೈನ್ ಹೋಗಿ ಎಲ್ಲಿ ಕಮ್ಮಿ ಇದೆ ಅಂತ ಒಂದು 5-6 ಅಂಗಡಿನ ವಿಚಾರಿಸ್ಕೊಂಡು ಒಂದೊಂದು ಅಂಗಡಿಲಿ ಒಂದೊಂದು ರೇಟ್ ಹೇಳ್ತಾರೆ. ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ನಮಗೆ 200 ಮೊಳ ಆ ಥರ ಮಾರನ್ನ ಹೇಳ್ತಾರೆ. ಆಮೇಲೆ ನಮಗೆ 100 ರುಪೀಸ್ಗೆಲ್ಲ ಸಿಕ್ತು. ಸೊ ಹಾಗೆ ಹುಡುಕಿದ್ರೆ ಸೊ ಅಷ್ಟು ಕಮ್ಮಿಯಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಟೈಮ್ ಇಲ್ಲ ಅಂದರೆ ಹಿಂಗೆ ಹೋಗಿ ಅವ್ರಿಗೂ ಹೇಳಿದಷ್ಟು ದುಡ್ಡನ್ನ ಕೊಟ್ಬಿಟ್ಟು ತರಬೇಕು. ಸೊ ಇನ್ನು ಮನೇಲಿ ದೇವ್ರ ಮನೆ ನಾನೇ ಕ್ಲೀನ್ ಮಾಡಿಲ್ಲ. ಇವಾಗ ದೇವ್ರ ಮನೆ ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಇನ್ನು ಮೇಯ್ನ್ ಪಾರ್ಟಿಗೆ ಎಲ್ಲಿ ಬರುತ್ತೆ ದೇವರು, ಸೊ ನಾಗನಳ್ಳಿಗೆ ಬರುತ್ತೆ, ಅಲ್ಲಿಗೆ ಇನ್ನೂ ಬಂದಿಲ್ವಂತೆ. ಹಾಗಾಗಿ ಸ್ವಲ್ಪ ಲೇಟಾಗೇ ಮಾಡ್ಕೊಂಡು ನಡೆಯುತ್ತೆ. ಇನ್ನು ಅಲ್ಲಿಗೆ ಬಂದು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಇವತ್ತು ಇಲ್ಲಿಗೆ ಬಂಡಾರಪೇಟೆಗೆ ಬರ್ತಾ ಇರೋದ್ರಿಂದ ಸೊ ಅಲ್ಲಿಗೆ ಬಂದು ಅಲ್ಲಿ ತುಂಬ ಜನದ ಮನೆಗಳಿದೆ, ಅಲ್ಲೆಲ್ಲ ಮುಗಿಸ್ಕೊಂಡು ಸೊ ನಮ್ಮ ಮನೆಗಳಿಗೆಲ್ಲ ಬರೋದಕ್ಕೆ ಮೇ ಬಿ ಸಂಜೆ ಒಂದು 6 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಾಗಾಗಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ 2 ಮನೆ ಇರೋದ್ರಿಂದ ಎಲ್ಲ ನಡೆಸಲ್ಲ, ಅಲ್ಲಿ ಕಾಯೆಲ್ಲ ನಡೆಸ್ತಾರಂತೆ. ಸೊ ನಾನು ಕೂಡ ನೋಡಿಲ್ಲ, ಸೊ ನೋಡಬೇಕು ಅಂತ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ನಾಗನಳ್ಳಿಗೆ ಹೋಗಿ ಅಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ನನಗೂ ಕೂಡ ಇದು ಫಸ್ಟ್ ಟೈಮ್. ಸೊ ಹೇಗಿರುತ್ತೆ ಅಂತ ನಾನು ಕೂಡ ಯಾವಾಗಲೂ ನೋಡಿಲ್ಲ. ಹಾಗಾಗಿ ಸೊ ನೀವು ಕೂಡ ನೋಡ್ಬೋದು. ಸೊ ನಾನು ಕೂಡ ಫಸ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಮಗೆ ಮದುವೆ ಆದಮೇಲೆ 2ನೇ ಸಲ ಆಗ್ತಾ ಇರೋದು. ಫಸ್ಟ್ ಟೈಮ್ ಬಂದ್ಬಿಟ್ಟು ಕ್ಯೂಟಿ ಇನ್ನು ಚಿಕ್ಕ ಮಗು ಇದ್ಲು, 2 ಮಂತ್ಸ್ ಕಂಪ್ಲೀಟ್ ಆಗಿತ್ತು, ಅವಾಗ ನಾನು ಏನೂ ನೋಡೋಕ್ಕಾಗಿಲ್ಲ. ಯಾಕೆಂದರೆ ನಾನು ಬಾಣಂತನಕ್ಕೆ ಅಂತ ಊರಿಗೆ ಹೋಗಿದ್ದೆ. ಊರಿಂದ ಬಂದಿದ್ದು ಹಿಂದಿನ ದಿನವೇ ಬಂದಿದ್ದು, ದೇವ್ರ ಪೂಜೆ ಅಂದರೆ ಹಿಂದಿನ ದಿನ ನಾವು ಬಂದಿದ್ವು. ಹಾಗಾಗಿ ಏನು ನೋಡೋಕ್ಕಾಗಿಲ್ಲ. ಸೊ ಈ ವರ್ಷ ಆದರೂ ಎಲ್ಲರೂ ನೋಡ್ಬೋದು ಏನೇನು ನಡೆಯುತ್ತೆ ಅಂತ. ಫಸ್ಟ್ ಸ್ಟಾರ್ಟ್ ಆಗೋದು ಇವಾಗ ಬಂಡಾರಪೇಟೆಗೆ ಬಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೇವ್ರದ್ದು ಇದನ್ನೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋದೇ ಇಲ್ಲಿಂದ ಅಂತ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ನನಗೂ ಕೂಡ ಇದು ಹೊಸ ಎಕ್ಸ್ಪೀರಿಯನ್ಸ್. ಹಾಂ, ಇನ್ನು ದೇವ್ರ ಮನೆ ಬಂದುಬಿಟ್ಟು ನಮ್ಮ ಮನೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡ್ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಹೇಳಿದೆ ನೀವು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಕೊಡಿ ಅಂತ. ಹಾಗಾಗಿ ನಮ್ಮ ಮನೆ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಇನ್ನು ಹಿಂದಿನ ದಿನವೂ ನಂಗೆ ತುಂಬ ಕೆಲಸ ಇತ್ತು. ಇನ್ನು ಇವತ್ತಿನ ದಿನವೂ ಅಷ್ಟೇ ತುಂಬ ಕೆಲಸ ಇದೆ ಇದಕ್ಕೆ. ಸರಿ ಬಿಡು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ನನ್ನ ಮಗಳು ಬಂದುಬಿಟ್ಟು ವಿಂಡೋಸ್ ಅಂದರೆ ಡೋರ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು. ನಾವು ನೆನ್ನೆ ವಿಂಡೋ ಎಲ್ಲ ಕ್ಲೀನ್ ಮಾಡಿದ್ವು. ಇನ್ನು ಡೋರ್ಗಳೆಲ್ಲ ಒರೆಸ್ಕೊತಾ ಇದ್ಲು ಅವಳು. ಇನ್ನು ಮನೆ ಅಂತೂ ದೇವ್ರ ಮನೆಯ ಎಷ್ಟು ಡೀಪಾಗಿ ಕ್ಲೀನ್ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಇನ್ನು ನಾವು ಧೂಪ ಇದು ಎಲ್ಲ ಸಾಂಬ್ರಾಣಿ ಎಲ್ಲ ಹಚ್ತಾ ಇರ್ತೀವಲ್ಲ, ಅದ್ರದ್ದು ಹೊಗೆ ಎಲ್ಲ ಕುತ್ಕೊಂಡು ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ಅವರು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಡ್ತಾರೆ. ಹಾಗಾಗಿ ಅವ್ರ ಕೈಲೇ ಮಾಡಿಸ್ಕೊಂಡೆ. ಜಡೆ ಎಲ್ಲ ಹಾಕ್ತಿರೋದು, ಜಡೆ ಹಾಕುವಷ್ಟು ಉದ್ದ ಆಯ್ತಾ ತಲೆ ಕೂದಲು. ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ
ದೇವಸ್ಥಾನ ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆಯಂತೆ. ಸೊ ಹಾಗಾಗಿ ನಾವೆಲ್ಲ ನಾಗನಹಳ್ಳಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಇವಾಗ ಸಂಜೆ ಸ್ಟಾರ್ಟ್ ಆಗಿದೆ, ಅಲ್ಲಿ ಬೆಳಗ್ಗೆನೆ ಸ್ಟಾರ್ಟ್ ಆಗಬೇಕಾಗಿತ್ತು. ನೆನ್ನೆ ಮಳೆಯಿಂದಾಗಿ ಎಲ್ಲ ಫುಲ್ ಲೇಟ್ ಆಗಿದೆಯಂತೆ. ಹಾಗಾಗಿ ಇವಾಗ ಫೋನ್ ಮಾಡಿದ್ರು, ದೇವರೆಲ್ಲ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಅಂತ. ಹಾಗಾಗಿ ನಾವು ಕೂಡ ಎಲ್ಲ ಫ್ರೆಶಪ್ ಆಗಿ ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ, ಇವ್ರನ್ನೂ ಕರ್ಕೊಂಡು ಹೋಗೋಣ ಅಂತ. ಇವರು ಕೂಡ ಯಾವಾಗಲೂ ನೋಡಿಲ್ಲ, ಮೀನ್ಸ್ ಅವ್ರು ಹೊಟ್ಟೆ ಇರಲಿಲ್ಲ ಅವಾಗ ಆದಾಗ. ಕ್ಯೂಟಿ ಒಬ್ಳೆ ಅವಾಗ ಚಿಕ್ಕ ಮಗು ಇದ್ಲು, 2 ತಿಂಗಳ ಮಗು. ಹಾಗಾಗಿ ಇವರು ನೋಡ್ಲಿ ಅಂದ್ಬಿಟ್ಟು ಸೊ ಬಾಸು ರುದಿನ ಕ್ಯೂಟಿನ 3 ಜನರು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸ್ಯಾರಿ ಹಾಕೊಳ್ಳೋಣ ಅನ್ಕೊಂಡೆ, ನನಗೆ ಶೆಕೆ ಬೇರೆ ಆಗ್ತಾ ಇಲ್ಲ, ಹಾಗಾಗಿ ಡ್ರೆಸ್ ಹಾಕೊಂಡಿದ್ದೀನಿ. ಆಗ್ತಾ ಇಲ್ಲ ಶೆಕೆಗೆ ಆಗಲ್ಲ, ಅದಕ್ಕೆ ಚಿಕ್ಕ ಪಾಪ ಆಗಿದೆ ನೋಡಲ್ಲ. ಅತ್ತೆ ಮನೆಯಲ್ಲಿ ಇತ್ತಮ್ಮ. ಹೌದಾ, ಅವಳು ಚಿಕ್ಕ ಪಾಪು ಅಂದ್ರೆ ಎಳೆ ಮಗುಗೆ ಏನ್ ಗೊತ್ತಾಗುತ್ತೆ. ಸೊ ಬನ್ನಿ ರೆಡಿ ಆಗಿ ಎಲ್ರು ಅಲ್ಲಿ ಹೋಗಿ ಮತ್ತೆ ಸಿಗ್ತೀವಿ. ಹೇಗಿರುತ್ತೆ ದೇವ್ರ ಪೂಜೆ ಅಂತ ಎಲ್ಲ ನೋಡ್ಬೋದು. ಬಾಸು ನೋಡಿ, ಬಾಸನ್ನ ಫಸ್ಟ್ ರೆಡಿ ಮಾಡ್ಬಿಟ್ಟು ಕಳಿಸ್ತೆ. ಚಪ್ಪಲಿ ಎಲ್ಲ ಹಾಕೊಂಡು ಆಚೆ ಕಡೆನೇ ನಿಂತ್ಕೊಂಡಿದ್ದಾನೆ. ಇನ್ನು ರುದ್ರಿನ ರೆಡಿ ಮಾಡಿ, ಹಾಗೆ ಕ್ಯೂಟಿನೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ಕೂಡ ಜಸ್ಟ್ ಲೈಟಾಗಿ ರೆಡಿ ಆಗ್ಬಿಟ್ಟು ಸೊ ಇವಾಗ ಹೊರಡ್ತೀವಿ. ಅಮ್ಮನೂ ರೆಡಿ ಆಗೈತಾ? ಅತ್ತೆ ರೆಡಿ ಆಗೈತೇನು? ಅತ್ತೆ ರೆಡಿ ಆಗಿಲ್ವಾ? ಅಕ್ಕ ಮಲ್ಲಿಕಕ್ಕ ಸೀರೆ ಉಟ್ಕೊಂಡೈತಾ? ಪೂಜೆ ಮಾಡ್ಸೋದಕ್ಕೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಸಪ್ರೇಟಾಗಿ ಪೂಜೆ ಸಾಮಾನು ಕೂಡ ನಾವು ತೊಗೊಬಂದಿದ್ವು. ಸೊ ಇವಾಗೆಲ್ಲ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ಆಲ್ರೆಡಿ ಅಲ್ಲಿ ನಡೀತಾ ಇದೆಯಂತೆ, ಪೂಜೆ ನಡೀತಾ ಇದೆಯಂತೆ. ಅಲ್ಲಿ ಬಂದ್ಬಿಟ್ಟು ಸೊ ನಮ್ಮದೇ ಅವ್ರದ್ದು ತುಂಬ ಜಾಸ್ತಿ ಮನೆ ಇದೆ. ಸೊ ಅಲ್ಲಿ ಮುಗಿಸೋ ಹೊತ್ತಿಗೆ ಮೇ ಬಿ ಮಿಡ್ ನೈಟ್ ಆಗ್ಬೋದೇನೋ, ಯಾಕೆಂದರೆ ತುಂಬ ಜನ, ಅರ್ಧ ಊರಿದೆಯಂತೆ ನಾಗನಹಳ್ಳಿಯಲ್ಲಿ. ಹಾಗಾಗಿ ಅಲ್ಲಿ ಮುಗಿಸೋ ಹೊತ್ತಿಗೆ ಲೇಟ್ ಆಗುತ್ತೆ. ಸೊ ನಾವು ಹೋಗ್ಬಿಟ್ಟು ಬೇಗ ಪೂಜೆ ಮಾಡಿಸ್ಕೊಂಬರೋಣ, ಹಾಗೆ ಸ್ವಲ್ಪ ಹೊತ್ತು ದೇವ್ರದೆಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಸೊ ನಾನು ಕೂಡ ಇವಾಗ ಹೊರಟಿದ್ದೀನಿ. ಅಲ್ಲಿ ಮನೆ ಹತ್ರ ಹೋಗಿದ್ದಾರೆ, ಅವರು ಕೂಡ ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಹಾಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಇವಾಗ ಹೊರಡೋಣ. ನಾವು ರೆಡಿ ಆದ್ರೆ ಇವ್ರ ಮನೆಯಿಂದ ರೆಡಿಯಾಗಿ ಆಚೆ ಬರಲ್ಲ. ರೆಡಿಯಾಗಿ ಅವಾಗಿಂದ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ, ಆಚೆ ಬರಲ್ಲ. ಎಲ್ಲಿ ಅವರು? ಅಪ್ಪಿ ಇನ್ನು ನಾವು ಅನ್ನಿಯವ್ರ ಅಣ್ಣ ಮನೆಗೆ ಮೇನಲ್ಲಿ ಬರುತ್ತೆ ದೇವರು. ಸೊ ಇನ್ನು ಬೇರೆ ಬೇರೆ ಮನೆಯಲ್ಲಿ ಓಡಾಡ್ತಾ ಇದ್ರು. ಅಷ್ಟರಲ್ಲಿ ಪಾಪು ಬಂದಿದ್ದ. ಇವನ್ ಪಾಪು ನಾನು ತೋರಿಸಿದೆ ಅನ್ಕೊತೀನಿ. ಇನ್ನು ಚಿಕ್ಕ ಮಗುವಲ್ಲಿ ಒಂದು ತೊಟ್ಲು ಶಾಸ್ತ್ರಕ್ಕೆಲ್ಲ ಹೋಗಿದ್ವು, ಅವಾಗ ತೋರಿಸಿದೆ ಅವನನ್ನು. ಇವಾಗ ಚೆನ್ನಾಗಿ ಆಗಿದ್ದಾನೆ. ಸೊ ಇವಾಗ ಅವನಿಗೆ 3 months ಕೂಡ. ಅವನನ್ನು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತು. ಅಷ್ಟೊತ್ತಿಗೆ ದೇವರೆಲ್ಲ ಬರೋದಕ್ಕೆ ರಂಗೋಲಿ ಎಲ್ಲ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ವು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬನ್ನಿ ಹೇಗಿರುತ್ತೆ ಅಂತ ಆ ವಿಡಿಯೋಸೇ ಹಾಕ್ತೀನಿ, ನೋಡ್ಕೊಬನ್ನಿ. ಮಹೋತ್ಸವದಲ್ಲಿ ಕೆಟ್ಟವರಿಗೆ ಕೈಲಾಸ, ಕಾಣದವರಿಗೆ ಮನದೇಶ, ಭಸ್ಮ ಪ್ರಸಾದ, ಸಕಲ ಭಕ್ತರಿಗೆ ಪ್ರಸಾದ. ಆಗಸದಿಂದ ಬೀಳುವಂತಹ ಮಳೆನೀರು ಮುತ್ತುಗಳ ದೊರೆ ಸತ್ತೇಳು ಸಾಗರಗಳಲ್ಲಿ ನೀರಿರುವುದೇನಯ್ಯ.
ಲೋಕಕ್ಕೊಬ್ಬನೇ ಬದ್ಧ ಕೋಟಿಗೊಬ್ಬನೇ ಶರಣ ಹರಿಗೆ ಅತ್ತ ಪ್ರಳಯ ಬ್ರಹ್ಮನಿಗೆ ಅನಂತ ಪ್ರಳಯ ಯಾವ ಪರಮೇಶ್ವರನಿಗೆ ಪ್ರಳಯ ಎಂದರೇನಯ್ಯ ಹರ ಹರ ಗುರುಗುರ ವೀರಭದ್ರ ವಾದ್ಯ ವೈಭವಗಳಲ್ಲಿ ವಾದ್ಯ ವೈಭವಗಳಲ್ಲಿ ಬಲರೆ ಬಾಲ್ವರೆ 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 ಬಲರೆ ಬಲ್ಬಲರೆ 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 ವೀರಭದ್ರ 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 ವೀರಭದ್ರ. ಇನ್ನು ನೋಡಿದ್ರಲ್ವ, ಇದು ಭಂಡಾರ ಪೆಟ್ಟಿ. ಎಲ್ಲರಿಗೂ ಭಂಡಾರನ ಹಣೆಗಿಟ್ಟು ಸೊ ಇವಾಗ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಾವು ತೊಗೊಂಡೋಗಿದ್ವಲ್ಲ ಹೂವು ಹಣ್ಣು ಕಾಯಿ ಸೊ ಎಲ್ಲ ಇಟ್ಟು ದೇವರಿಗೆ. ಸೊ ಫಸ್ಟ್ ಟೈಮ್ ನಾನು ಈ ಪೆಟ್ಟಿಗೆನ ನೋಡ್ತಾ ಇರೋದು. ಸೊ ನೋಡಿ ಅದು ವಿಡಿಯೋ ಎಲ್ಲ ಮಾಡಿಕೊಂಡು ನೋಡಿ, ಪ್ರತಿ ಸಲ ನೋಡ್ಬೋದು ವಿಡಿಯೋ ಮಾಡ್ಕೊಂಡಿರೋದಕ್ಕೆ. ನನಗೆ ಯಾವಾಗ ನೋಡಬೇಕು ಅನಿಸುತ್ತೆ ಅವಾಗೆಲ್ಲ ನೋಡ್ತಾ ಇರ್ಬೋದು ಅನಿಸುತ್ತೆ. ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು. ಅದೊಂಥರ ಆ ವೈಬೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಇನ್ನು ನಾವೇನೇನು ಪೂಜೆ ಸಾಮಾನು ತೊಗೊಂಡೋಗಿದ್ದು ಎಲ್ಲ ಇಟ್ಟು ಸೊ ಇವಾಗ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ ದೇವರಿಗೆ. ಈ ಪೂಜೆ ಪಟ್ಟರ್ ಮಗಳಿಗೆ ಅಪ್ಪ ಹಿಂಗೆ ತಗೊಂಡ ವೀರಗಾಸ ಅವರಿಗೆ ಅವ್ರು ಬೇರೆ ಅವ್ರು ಈಸ್ಕ ಮನೆಗೆ ಹೋಗ್ತಾರೆ ಅಷ್ಟೇ. ಏನಣ್ಣ ಕೊಡ್ತೀಯ ನಿಂತ್ಕೋ ತೆಗಿತೀನಿ. ಭಂಡಾರ ಪೆಟ್ಟಿ ಬಾಸು ಇವಾಗ ಒಂದ್ ಸೆಕೆಂಡ್ ನಮ್ಮ ಪಾಪ ಹತ್ರ ಭಯ ಏನಕ್ಕೆ. ಏನೇ ಇವ್ರ ಜೊತೆ ಎಲ್ಲ ಫೋಟೋ ತೊಗೊಳಕ್ಕೆ ಬಾಸು ವೃದ್ಧಿಗೆ ಫುಲ್ ಭಯ. ನಾನು ಹೇಗೋ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆದೆ. ಅವ್ರೆಲ್ಲರೂ ತೊಗೊತಾ ಇದ್ರಲ್ವ, ಹಾಗೇನೆ ಅಲ್ಲಿಂದ ನಾವು ಇನ್ನು ತಲೆ ಮೇಲೆ ಕಾಯಿ ನಡೆಯುತ್ತೆ. ಹಾಗೇನೆ ಇನ್ನು ಬಸವಣ್ಣ ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಅಲ್ಲಿಗೆ ಬಂದ್ವು.
ಚಪ್ಪಲಿಗಳನ್ನೆಲ್ಲ ತಂದು ಬಿಟ್ಟು ಸಿಗ್ಬೇಕು ಅಂತೇಳಿ ಮುಟ್ಕೊಂಡು ದೇವಿಕಾ ದೇವಿಕಾ ಇಂತಪ್ಪ ಧನು ಮಾಡ್ತೀನಿ ಇರ್ತಾನೋ ಮಾಡ್ತಾರಂತೆ ಇದು ಒಂದು ಸ್ವಲ್ಪ ಕೊಡಿ. ರುಚಿ ಅಲ್ಲ ಹೋಗತ್ತೆ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಅದಾದ್ಮೇಲೆ ಲಾಸ್ಟಿಗೆ ಕ್ಯೂಟಿನ ಹಸು ಕಾಲ್ ಕೆಳಗಡೆ ಕೂಡ ನುಗ್ಗಿಸ್ದೆ. ಸೊ ಹಸುಗೆ ತುಂಬಾ ವಯಸ್ಸಾಗಿದ್ದ ಕಾರಣ ಎಲ್ಲರ ಮನೆ ಹತ್ರ ಬೇಡ ಅಂದ್ಬಿಟ್ಟು ಒಂದ್ ಕಡೆ ಇಟ್ಟಿದ್ರು ಪೂಜೆಗೆಲ್ಲ. ಸೊ ಅಲ್ಲೇ ಹೋಗಿ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ನೀನು ವಾಲಕ್ದವ್ರು ಕರ್ಸ್ಬೇಕು అంటే ವಾಲಕ್ದವ್ರು ಕರ್ಸ್ಬೇಕು, ವೀರಗಾಸಿ ಅವ್ರು ಕರ್ಸ್ಬೇಕು, ಕಲ್ಸವ್ರನ್ನ ರೆಡಿ ಮಾಡ್ಬೇಕು. 9 ಕಲ್ಸ ಇಲ್ಲ 5 ಕಲ್ಸ ರೆಡಿ ಮಾಡ್ಬೇಕು. ನೀನು ಇಲ್ಲಿ ಯಾರು ಮೇನ್ ಮನೆಯಲ್ಲಿ ರೆಡಿ ಮಾಡಿರ್ತಾರಾ? ಎರಡು ಮನೆ 50,000 ಖರ್ಚು ಮಾಡ್ಕೊಂಡು ಮಾಡಾಗಿದೆ ಮಾಡ್ಬೋದು. ಬರ್ತಾರ ಅವ್ರಿಗೇನು ಪೂಜೆ ಎಲ್ಲ ಚೆನ್ನಾಗಾಯ್ತು ಬಿಡಿ. ಅಣ್ಣ ಅಂತೂ ಫುಲ್ ಖುಷಿಯಾಗಿ ದೇವ್ರದ್ದು ಹೇಳ್ತಿದ್ದೆ ಹಾಡು. ಅಣ್ಣ ದೇವ್ರದ್ದು ಹಾಡೆಲ್ಲ ಫುಲ್ ಹೇಳಿಸ್ತಪ್ಪ. ಅಲ್ಲಿ ಹೋಗಿ ರೆಡಿ ಮಾಡ್ಕೊಳ್ಳೋಣ ಬಿಡು, ಅದ್ರ ಪಾಡಿಗೆ ಅದಿರ್ಲಿ. ನೋಡಿ ನೋಡಿ ಬೇಜಾರಾಗಿ ಹೋಗೈತಂತೆ. ಚೆನ್ನಾಗಿದೆ. ಇನ್ನು ಅಕ್ಕ ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿದ್ರು. ಸೊ ಎಲ್ಲರೂ ಕುತ್ಕೊಂಡು ಅಲ್ಲೇ ಊಟ ಮಾಡಿ ಬಂದ್ವು. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.